ಐಶ್ವರ್ಯ ಮತ್ತು ಶಿಶಿರ್ ಶಾಸ್ತ್ರಿ ಇಬ್ರು ಕೂಡ ಪ್ರೀತಿಯಲ್ಲಿ ಬಿದ್ದಿದ್ದಾರಾ ಅನ್ನುವಂಥ ಪ್ರಶ್ನೆ ಅವರು ಬಿಗ್ ಬಾಸ್ನಿಂದ ಹೊರಗಡೆ ಬಂದ್ಮೇಲೆ ಕಾಡೋದಕ್ಕೆ ಶುರುವಾಗಿತ್ತು. ಯಾಕೆಂದ್ರೆ ಎಲ್ಲೇ ಹೋದ್ರು ಬಂದ್ರು ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು. ಒಂದಷ್ಟು ರೀಲ್ಸ್ಗಳನ್ನ ಫೋಟೋಸ್ಗಳನ್ನ ಟ್ರಿಪ್ಗಳನ್ನ ಒಟ್ಟೊಟ್ಟಿಗೆ ಹಾಕಿದ್ರಿಂದ ಮಾಡಿದ್ರಿಂದ ಎಲ್ರಿಗೂ ಈ ಅನುಮಾನ ಬಲವಾಗಿತ್ತು. ಅಲ್ಲದೆ ಇಬ್ರು ಬರ್ತ್ಡೇಯನ್ನ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಒಬ್ಬರ ಬರ್ತ್ಡೇಯನ್ನ ಒಬ್ಬರು ಸೆಲೆಬ್ರೇಟ್ ಮಾಡ್ಕೊಂಡಿದ್ರು. ಜೋಡಿ ಕೂಡ ಮುದ್ದಾಗಿರೋದ್ರಿಂದ ಇವರಿಬ್ರು ಪ್ರೀತಿಯಲ್ಲಿ ಇರಬಹುದೇನೋ ಅಂತ ಭಾವಿಸಲಾಗಿತ್ತು. ಆದರೆ ಇದೀಗ ಕನ್ಫರ್ಮ್ ಆಗ್ತಾ ಇರುವ ಎಲ್ಲ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ. ಯಾರಿಗೂ ಗೊತ್ತಿಲ್ಲದಂತೆ ತುಂಬಾನೇ ಪ್ರೈವೇಟ್ ಆಗಿ ಕೇವಲ ಫ್ಯಾಮಿಲಿಗೆ ಮೀಸಲಿಡುವಂತೆ ಹೂ ಮುಡಿಸುವ ಶಾಸ್ತ್ರ, ಹೆಣ್ಣು ನೋಡುವ ಶಾಸ್ತ್ರವನ್ನು ಮುಗಿಸ್ಕೊಂಡ್ರ ಶಿಶಿರ್ ಮತ್ತು ಐಶ್ವರ್ಯ ಅನ್ನುವಂತಹ ಪ್ರಶ್ನೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಅಷ್ಟಕ್ಕೂ ಮದುವೆ ಆಗ್ತಾ ಇರೋದು ನಿಜನಾ, ಎಂಗೇಜ್ಮೆಂಟ್ ಆಗೇ ಹೋಯ್ತಾ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಐಶ್ವರ್ಯ ಶಿಶಿರ್ ಇಬ್ರು ಕೂಡ ಪರಿಚಯ ಆಗಿದ್ದು ಬಿಗ್ ಬಾಸ್ನಲ್ಲೇ. ಬಿಗ್ ಬಾಸ್ಗೆ ಬಂದ ಮೇಲೆ ಇವರಿಬ್ರು ತೀರಾ ಆಪ್ತರಾಗಿದ್ದು. ಮೊದಲಿಗೆ ಎಲ್ಲರಂತೆ ಕಾಮನ್ ಆಗಿದ್ದವರು ಹೋಗ್ತಾ ಹೋಗ್ತಾ ಇಬ್ರು ಕ್ಲೋಸ್ ಆಗಕ್ಕೆ ಶುರು ಮಾಡಿದ್ರು. ಇಬ್ರು ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಒಟ್ಟಿಗೆ ಓಡಾಡೋಕೆ ಶುರು ಮಾಡಿದ್ರು. ಫೋಟೋ ಶೂಟು, ರೀಲ್ಸು, ಟ್ರಿಪ್ಪು ಅಂತ. ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಶಿಶಿರ್ ಮತ್ತು ಐಶ್ವರ್ಯ ಇಬ್ರು ಅವರ ತಂದೆ ತಾಯಿ ಜೊತೆಗೆ ಇರುವಂತ, ಅಂದ್ರೆ ಶಿಶಿರ್ ಅವರ ತಂದೆ ತಾಯಿ ಜೊತೆಗೆ ಇರುವಂತ ಹಬ್ಬವನ್ನ ಮಾಡಿರುವಂತ ಫೋಟೋಸ್ಗಳು ವೈರಲ್ ಆಗಿದೆ. ಎಲ್ರಿಗೂ ಗೊತ್ತಿರೋ ಹಾಗೇನೆ ಐಶ್ವರ್ಯ ಅವರಿಗೆ ತಂದೆ ತಾಯಿ ಇಬ್ರು ಇಲ್ಲ. ಕೋವಿಡ್ ಸಂದರ್ಭದಲ್ಲಿ ತಂದೆ ಮತ್ತು ತಾಯಿ ಇಬ್ಬರನ್ನ ಐಶ್ವರ್ಯ ಅವರು ಕಳ್ಕೊಂಡ್ರು. ಸದ್ಯಕ್ಕೆ ಅವರೊಬ್ಬರೇ ಇದ್ದಾರೆ. ಇದೊಂದು ಬೇಸರ ಅವರ ಅಭಿಮಾನಿಗಳಿಗೆ ಇದೆ. ಒಬ್ಬ ಹುಡುಗಿ, ಅದರಲ್ಲೂ ವಯಸ್ಸಿಗೆ ಬಂದಿದ್ದಂಥ ಹುಡುಗಿ, ಮದುವೆಗೆ ಇನ್ನೇನು ತಯಾರಾಗಿರುವ ಹುಡುಗಿ ಸಿಂಗಲ್ ಆಗಿದ್ರೆ ತುಂಬಾನೇ ಕಷ್ಟ. ಆಕೆ ಜೀವನ ಸೆಟ್ಲ್ ಆಗೋವರೆಗೂ, ಅಟ್ಲೀಸ್ಟ್ ಮದುವೆ ಆಗೋವರೆಗೂ ತಂದೆ ತಾಯಿ ಇರಬೇಕು ಅನ್ನೋದನ್ನು ಹೇಳ್ತಾರೆ. ಆದರೆ ಐಶ್ವರ್ಯ ಜೀವನದಲ್ಲಿ ಅದು ಕಷ್ಟ ಆಗಿದೆ. ಬಟ್ ಶಿಶಿರ್ ಅವರ ತಂದೆ ತಾಯಿ ಇದೀಗ ಐಶ್ವರ್ಯ ಅವರ ತಂದೆ ತಾಯಿ ಸ್ಥಾನವನ್ನು ತುಂಬ್ತಾ ಇದ್ದಾರೆ ಅನ್ನೋದನ್ನ ಫೋಟೋಸ್ಗಳು ಹೇಳ್ತಾ ಇದೆ. ಶಿಶಿರ್ ಮಾಡಿರುವಂಥ ಪೋಸ್ಟ್ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾಗಿದೆ. ಹೌದು, ತ್ಯಾಗ, ಪ್ರೀತಿ, ಕರುಣೆ ಇದೆಲ್ಲದರ ಪ್ರತೀಕ ನನ್ನ ಕುಟುಂಬ ಅಂತ ಐಶ್ವರ್ಯ ಮತ್ತು ಶಿಶಿರ್ ಅವರ ತಂದೆ ತಾಯಿ ಮತ್ತು ಶಿಶಿರ್ ಇರುವಂಥ ಫೋಟೋಸ್ಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿದ್ದಾರೆ. ಗಣಪತಿ ಹಬ್ಬದಂದು ಶಿಶಿರ್ ಅವರ ಮನೆಯಲ್ಲಿ ಗಣಪತಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಮಾಡಲಾಗಿದೆ. ಅವರ ಮನೆಯಲ್ಲಿ ಐಶ್ವರ್ಯ ಅವರೇ ಪೂಜೆಯನ್ನು ಮಾಡಿದ್ದಾರೆ, ಆರತಿಯನ್ನು ಮಾಡಿದ್ದಾರೆ. ಅವರೇ ಮನೆಯ ಮಗಳಂತೆ, ಸೊಸೆಯಂತೆ ತಯಾರಾಗಿ ಇಡೀ ಮನೆಯ ಜವಾಬ್ದಾರಿಯನ್ನ ನೋಡಿದ್ದಾರೆ. ಅಷ್ಟೇ ಅಲ್ಲದೆ ಶಿಶಿರ್ ಅವರಿಗೆ ಮತ್ತು ಶಿಶಿರ್ ಅವರ ತಂದೆ ಇಬ್ಬರಿಗೂ ಕೂಡ ಕಾಸ್ಟ್ಯೂಮ್ ಡಿಸೈನ್ ಅನ್ನ ಕೂಡ ಐಶ್ವರ್ಯ ಅವರೇ ಮಾಡಿದ್ದಾರೆ ಅನ್ನೋದನ್ನ ಶಿಶಿರ್ ಅವರು ಅವರ ಪೋಸ್ಟ್ ನಲ್ಲಿ ಹೇಳ್ಕೊಂಡಿದ್ದಾರೆ. ಅಪ್ಪ ಮತ್ತು ನನ್ನ ಈ ಒಂದು ಡ್ರೆಸ್ನ ಡಿಸೈನರ್ ಐಶ್ವರ್ಯ ಅನ್ನೋದನ್ನ ಶೇರ್ ಮಾಡಿದ್ದಾರೆ. ನಿಜವಾಗ್ಲೂ ಐಶ್ವರ್ಯಗೂ ಕೂಡ ಒಂದೊಳ್ಳೆ ಫ್ಯಾಮಿಲಿ ಬೇಕಾಗಿತ್ತು. ಯಾಕಂದ್ರೆ ಕಷ್ಟದಲ್ಲಿ ಬಂದಂತ ಹುಡುಗಿ ಅನ್ನೋದಕ್ಕಿಂತ ಮನೆಯಲ್ಲಿ ಎಲ್ಲಾನು ಇತ್ತು. ಐಶ್ವರ್ಯ ಇತ್ತು, ಹಣ, ಒಡವೆ ಪ್ರತಿಯೊಂದು ಇತ್ತು, ತಂದೆ ತಾಯಿ ಪ್ರೀತಿ ಇತ್ತು. ಸಡನ್ ಆಗಿ ಕೋವಿಡ್ ಬಂದಮೇಲೆ ಎಲ್ಲನೂ ಕಳ್ಕೊಂಡು ಅನಾಥರಾಗಿದ್ದಾರೆ. ಎಷ್ಟೇ ಆಸ್ತಿ ಇದ್ರೂ ತಂದೆ ತಾಯಿ ಇಲ್ಲ, ಒಬ್ಬಂಟಿಯಾಗಿ ಬದುಕೋದು ಅಂದರೆ ತೀರಾ ಕಷ್ಟ. ಸೊ ಐಶ್ವರ್ಯ ಅವರಿಗೆ ಹಣ ಇದೆ, ಆದರೆ ತಂದೆ ತಾಯಿಯ ಪ್ರೀತಿ ಮತ್ತು ವಾತ್ಸಲ್ಯ ಬೇಕಾಗಿದೆ. ಇನ್ನೊಂದು ಕಡೆಯಲ್ಲಿ ಶಿಶಿರ್ ಅವರ ಮನೆಯವರು, ಶಿಶಿರ್ ಅವರ ಮನೆಯಲ್ಲಿ ಐಶ್ವರ್ಯ ಇಲ್ಲದೆ ಇದ್ರೂ ಕೂಡ ಪ್ರೀತಿ ವಾತ್ಸಲ್ಯಕ್ಕೇನು ಕಮ್ಮಿ ಇಲ್ಲ. ಈ ಹಿಂದೆ ಶಿಶಿರ್ ಅವರು ಪ್ರೀತಿಸಿಯೇ ಕೋಳಿ ರಮ್ಯರನ್ನ ಮದುವೆ ಆಗಿ ಎಲ್ಲವೂ ಚೆನ್ನಾಗಿತ್ತು. ಆದರೆ ಶಿಶಿರ್ ಅವರ ತಂದೆ ತಾಯಿ ಜೊತೆಗೆ ಕೋಳಿ ರಮ್ಯಾ ಹೊಂದ್ಕೊಂಡ್ಲೇ ಇಲ್ಲ. ಆ ಮನೆಯಲ್ಲಿ ಕೋಳಿ ರಮ್ಯಾ ಬಾಳ್ಲೇ ಇಲ್ಲ. ಅವರ ಪಾಶ್ಗೆ, ಅವರ ಲೈಫ್ ಸ್ಟೈಲಿಗೆ ಶಿಶಿರ್ ಅವರ ಮನೆಗೆ ಹೊಂದ್ಕೊಳ್ಳೋದಕ್ಕೆ ಕಷ್ಟ ಆಯಿತು. ಈಗ ತಾನೇ ಶಿಶಿರ್ ಅವರು ಬೆಳೀತಾ ಇದ್ದಾರೆ, ಕಷ್ಟಪಟ್ಟು ತಂದೆ ತಾಯಿಗೆ ಅಂತ ಮನೆ ಕಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕೋಳಿ ರಮ್ಯಾ ದೂರ ಆಗಿದ್ದು, ಡಿವೋರ್ಸ್ ಕೊಟ್ಟಿದ್ದು ಶಿಶಿರ್ಗೆ ಅದೆಲ್ಲವೂ ಕೂಡ ಎಮೋಷನಲಿ ಡ್ಯಾಮೇಜ್ ಆಗಿತ್ತು. ಶಿಶಿರ್ ಅವರ ತಂದೆ ತಾಯಿ ಕೂಡ ಕೋಳಿ ರಮ್ಯಾ ಮಾಡಿದ ಎಡವಟ್ಟಿನಿಂದ ಸಾಕಷ್ಟು ಕಷ್ಟವನ್ನು ಅನುಭವಿಸಿದ್ರು, ಮುಜುಗರವನ್ನು ಅನುಭವಿಸಿದ್ರು, ನೋವನ್ನು ಅನುಭವಿಸಿದ್ರು. ಮಗನ ಜೀವನ ಹೀಗಾಯ್ತಲ್ಲ, ಮನೆಗೆ ಬಂದಿನ ಸೊಸೆ ಹೀಗಾದ್ಲಲ್ಲ, ಕಷ್ಟನೂ ಸುಖನೂ ಜೊತೆಗಿಟ್ಕೊಂಡು ನಮ್ಮನ್ನು ನೋಡ್ಕೊಳ್ತಾರೆ ಅಂತಂದರೆ ಮನೆಗೆ ಬಂದಿದ್ದ ಸೊಸೆ ಹೀಗೆ ಹೊರಟು ಹೋಗ್ಬಿಟ್ಲಲ್ಲ, ಹೋಗಬೇಕಾದ್ರೆ ಅನ್ಯಾಯ ಮಾಡಿ ಹೋದ್ಲಲ್ಲ ಅನ್ನುವಂಥ ಬೇಸರ ಶಿಶಿರ್ ಅವರ ತಂದೆ ತಾಯಿಗೂ ಕೂಡ ಆಗಿತ್ತು. ತಂದೆ ತಾಯಿ ಆದವರು ಮಕ್ಕಳ ಸುಖವನ್ನು, ಮಕ್ಕಳ ಖುಷಿ ಜೀವನವನ್ನು ನೋಡೋದಕ್ಕೆ ಬಯಸ್ತಾರೆ. ಆದರೆ ಶಿಶಿರ್ ಅವರ ತಂದೆ ತಾಯಿಗೆ ಮಗನ ಜೀವನ ಹಾಳಾಯಿತು ಅನ್ನುವಂಥ ಬೇಸರ ಆಯಿತು. ಬಿಗ್ ಬಾಸ್ಗೆ ಶಿಶಿರ್ ಬಂದಾಗ ಅವರ ತಾಯಿಯ ಮಾತಿನಲ್ಲೇ ಅದೆಲ್ಲವನ್ನು ನಾವು ನೋಡಿದ್ವಿ. ಇದೀಗ ಐಶ್ವರ್ಯ ಅವರ ಜೊತೆಗೆ ಶಿಶಿರ್ ಓಡಾಡ್ತಾ ಇರೋದು, ಶಿಶಿರ್ ಮತ್ತು ಐಶ್ವರ್ಯ ಅವರ ಜೋಡಿ ನೋಡಿ ಶಿಶಿರ್ ಅವರ ತಂದೆ ತಾಯಿಗೂ ಕೂಡ ಖುಷಿ ಆಗಿದೆ. ಗಂಡ ಹೆತ್ತೋರು ಬಯಸೋದು ಒಂದೇನೆ, ನಮ್ಮನ್ನು ನೋಡ್ಕೊಳ್ತಿದ್ರು ಪರವಾಗಿಲ್ಲ, ಗಂಡ ಹೆಂಡತಿ ಚೆನ್ನಾಗಿರಲಿ ಅಂತ ಅನೇಕರು ಹೇಳ್ತಾರೆ. ಗಂಡ ಹೆಂಡತಿ ಖುಷಿ ಖುಷಿ ಆಗಿರಲಿ, ಮಗನ ಜೀವನ ಹಾಳಾಗಬಾರ್ದು ಅನ್ನೋದು ಅದೆಷ್ಟೋ ಜನರ ಬಯಕೆ ಕೂಡ ಆಗಿರುತ್ತೆ. ಸೊ ಮನೆಗೆ ಸೊಸೆ ಬರಬಾರ್ದು, ಮಗಳು ಬರಬೇಕು ಅಂತ ಬಯಸುವವರು ಎಷ್ಟೋ ಜನ ಇದ್ದಾರೆ. ನಮ್ಮನ್ನ ತಂದೆ ತಾಯಿ ಥರ ನೋಡ್ಕೊಳ್ಳೋ, ತಂದೆ ತಾಯಿ ಅಂದರೆ ಏನು ಅಂತ ವ್ಯಾಲ್ಯೂ ಗೊತ್ತಿರುವಂಥ ಹುಡುಗಿನ ಮನೆಗೆ ಸೊಸೆಯಾಗಿ ಕರ್ಕೊಂಡು ಬರಬೇಕು
ನೋಡಬೇಕು ಅನ್ನೋದು ಕೂಡ ಅದೆಷ್ಟೋ ಜನರ ಬಯಕೆ ಆಗಿರುತ್ತೆ. ಐಶ್ವರ್ಯಗೆ ತಂದೆ ತಾಯಿಗಿಲ್ಲ, ಶಿಶಿರ್ ಅವರ ತಂದೆ ತಾಯಿಗೆ ಸೊಸೆ ಇಲ್ಲದಂಥ ಪರಿಸ್ಥಿತಿ. ಸೊ ಇವರ ಎಮೋಷನಲ್ಸ್ಗಳು ಕನೆಕ್ಟ್ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಶಿಶಿರ್ ಮತ್ತು ಐಶ್ವರ್ಯ ಮದುವೆ ಆದರು ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಲಾಗ್ತಾ ಇದೆ. ಇದೀಗ ಬಹಳ ಸಿಂಪಲ್ ಆಗಿ ಐಶ್ವರ್ಯ ಅವರನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಶಿಶಿರ್ ಅವರ ತಂದೆ ತಾಯಿನೂ ಕೂಡ ಒಪ್ಪಿದ್ದಾರೆ. ಹೂ ಮುಡಿಸುವ ಶಾಸ್ತ್ರ, ಹೆಣ್ಣು ನೋಡುವ ಶಾಸ್ತ್ರ ಮುಗಿದು ಹೋಗಿದೆ. ಹಬ್ಬದ ದಿನವೇ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಳ್ಳಲಾಗಿದೆ. ಕೇವಲ ಅವರ ಫ್ಯಾಮಿಲಿಯ ಒಳಗಡೆ ಮಾತ್ರ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅಲ್ಲಿಗೆ ಐಶ್ವರ್ಯ ಮತ್ತು ಶಿಶಿರ್ ಅವರ ಮದುವೆ ಫಿಕ್ಸ್ ಆಗಿದೆ. ಮದುವೆ ಸಿಂಪಲ್ ಆಗಿ ಆಗ್ತಾರಾ ಅಥವಾ ಗ್ರ್ಯಾಂಡ್ ಆಗಿ ಆಗ್ತಾರಾ, ಎಲ್ರಿಗೂ ಕರೆದಾಗ್ತಾರಾ ಅಥವಾ ಇಬ್ಬರೇನೆ ಡಿಸೈಡ್ ಮಾಡಿ ಫ್ಯಾಮಿಲಿ ಜೊತೆಗೆ ಮಾತ್ರ ಆಗ್ತಾರಾ, ಇದನ್ನು ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಈ ಜೋಡಿ ನೋಡೋದಕ್ಕೆ ಮುದ್ದಾಗಿ ಇರೋದ್ರಿಂದ ಎಲ್ರಿಗೂ ಖುಷಿ ಅಂತು. ಬಿಗ್ ಬಾಸ್ನಲ್ಲಿ ಪರಿಚಯವಾದವರು ಈ ರೀತಿಯಾಗಿ ಮದುವೆ ಆಗಿದ್ದು ತೀರಾ ಕಮ್ಮಿ. ಐಶ್ವರ್ಯ ಮತ್ತು ಶಿಶಿರ್ ಇಬ್ಬರೂ ಮದುವೆ ಆದರೆ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಈ ಜೋಡಿ ತುಂಬ ಕಷ್ಟಗಳನ್ನು ಎದುರಿಸಿದ್ದಾರೆ. ಇಬ್ಬರು ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿಕೊಂಡು ನಗು ನಗುತ್ತಾ ಖುಷಿಯಾಗಿ ಬಾಳಲಿ ಅನ್ನೋದು ಆಶಯ. ಈ ಬಗ್ಗೆ ನಿಮಗೇನು ಅನಿಸುತ್ತೆ? ಅವ್ರ ಜೋಡಿ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.